ಐತಿಹಾಸಿಕ ಕ್ಷೇತ್ರ ಹಿರೇಕೆರೂರು ದುರ್ಗಾದೇವಿ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ತಿಂಗಳ ಗಂಟಲೆ ನಡೆಯುವ ಉತ್ತರ ಕನ್ನಡದ ಮತ್ತೊಂದು ಜಾತ್ರೆ ಅಂದರೆ ಅದು ಹಿರೇಕೆರೂರಿನ ದುರ್ಗಾದೇವಿ ಜಾತ್ರೆ ಅಂತ ಹೇಳ್ಬೋದು. ನಾನಿವತ್ತು ಅದೇ ದೇವಸ್ಥಾನ ಮುಂದಿದ್ದೀನಿ. ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು, ಇದು ಹಿರೇಕೆರೂರಿನ ದುರ್ಗಾದೇವಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಮಂಗಳವಾರ ಅಂದುಕೊಂಡಂತೆ ಈ ದೇವಿಯ ಮನೆಯ ಮಕ್ಕಳೇನಿರ್ತಾರೆ ಅಂದರೆ ಜನರಿರ್ತಾರೆ, ಅವರೆಲ್ಲ ಬಂದು ದೇವಿ ದರ್ಶನ ತಗೋತಾರೆ. ಇನ್ನು ಅದಲ್ಲದೆ ನೂಲಿಗೆರೆ ಮತ್ತು ಅಬಲೂರನ್ನು ಸಂಪರ್ಕಿಸುವ ರಸ್ತೆ ಕೂಡ ಇದಾಗಿದ್ದು, ಇಲ್ಲಿ ಪಕ್ಕದಲ್ಲಿ ಸಾವಿರಾರು ಎಕರೆಯಲ್ಲಿ ಕೆರೆ ಹೊಂದಿದೆ. ಹಿರೇಕೆರೂರಿನ ಕೆರೆ ಎಂದೇ ಪ್ರಖ್ಯಾತಿಯಾಗಿರೋ ಈ ಕೆರೆಗೆ ಯಾವುದೇ ರೀತಿಯ ತಡೆಗೋಡೆ ಇಲ್ಲ. ಯಾಕಂದರೆ ದಿನ ಬೆಳಗಾದರೆ ಅಬಲೂರು ಅಂದರೆ ಸರ್ವಜ್ಞನ ನಾಡು ಅಂತ ಏನು ಕರಿತೇವೆ, ಅಬಲೂರಿಗೆ ಹೋಗುವಂಥ ವ್ಯವಸ್ಥೆ ಕೂಡ ಇರುವಂಥದ್ದು. ಇನ್ನು ಅಬಲೂರಿಗೆ ಕಲ್ಪಿಸುವಂಥ ಈ ಒಂದು ರಸ್ತೆಗೆ ಪಕ್ಕದಲ್ಲಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನಿನ ನೀರಲ್ಲಿ ಹರಿಯುವಂಥ ಈ ಒಂದು ಕೆರೆಗೆ ಇದೀಗ ಸಂಪೂರ್ಣವಾಗಿ ಯಾವುದೇ ತಡೆಗೋಡೆ ಇಲ್ಲದೆ ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಸರ್ಕಾರ ಈ ಬಗ್ಗೆ ಆಗಲೇ ಪ್ರಸ್ತಾವನೆ ಕೂಡ ಮಾಡಿದ್ದೇವೆ ಅಂತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಹೇಳಿದ್ರೆ, ಇನ್ನು ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ದಾರೆ, ಹಾಗಾದರೆ ತಡೆಗೋಡೆ ನಿರ್ಮಾಣ ಮಾಡದೆ ಕೈ ಬಿಟ್ಟಿರೋದ್ರಿಂದ ಇಲ್ಲಿಗೆ ಅಪಘಾತಗಳಿಗೆ ಅಥವಾ ಏನಾದರೂ ಆಘಾತಗಳಿಗೆ ಎಡೆ ಮಾಡಿಕೊಡುವ ವ್ಯವಸ್ಥೆ ನಡೀತಾ ಇರುವಂಥದ್ದು. ಇನ್ನಾದರೂ ಎಚ್ಚೆತ್ತು ಇಲ್ಲಿಯ ಸ್ಥಳೀಯ ಅಧಿಕಾರಿ ಇರ್ಬೋದು, ಜನಪ್ರತಿನಿಧಿಗಳು ಎಚ್ಚೆತ್ತು ಈ ಒಂದು ಬೃಹದಾಕಾರದ ದೇವಸ್ಥಾನದ ಪಕ್ಕದ ಈ ಕೆರೆಗೆ ತಡೆಗೋಡೆ ನಿರ್ಮಾಣ ಮಾಡಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಇದು ಹಿರೇಕೆರೆ ದುರ್ಗಮ್ಮನ ದೇವಸ್ಥಾನ ಹತ್ರ. ಇದು ನೂಲಿಗೇರಿ ಅಬ್ಲೂರು ಸೋಮಳ್ಳಿ ಹೋಗೋಕ್ಕೆ ತಡೆಗೋಡೆ ಬೇಕಂತ ಭಾಳ ಜನರ ಅಪೇಕ್ಷೆ ಇದೆ. ಬಟ್ ಇದು 3 ವರ್ಷದಿಂದ ಮಾಜಿ ಮಿನಿಸ್ಟ್ರು BC ಪಾಟೀಲ್ರಿದ್ದಾಗ ಇದಕ್ಕಾಗಿ ವಿಶೇಷ ಅನುದಾನ ತಂದಾಗ ಅದನ್ನು ನೀರು ಐತಲ್ಲ ಅದನ್ನು ಒಯ್ದು ಸುಮ್ಮನೆ ಗೋಡೆ ಕಟ್ಟಿದ್ರು. ಅದೇ ತಡೆಗೋಡೆ ಮಾಡಿ ಸಿಸ್ಟಮ್ ಎಲ್ಲ ರೂಮ್ಸ್ ಮಾಡಿ ಎಲ್ಲ ರೋಡ್ ಒಳ್ಳೆ ಚೆನ್ನಾಗಿ ಮಾಡಿದ್ರು ಆಗೋತ್ತು. ಅದು ಸುಮ್ಮನೆ ಅದು ಒಂಥರ ಏನೋ ಅವರು ಟೂರಿಸ್ಟ್ ಥರ ಮಾಡೋಕ್ಕಂತ ಹೋದರು, ಬಟ್ ಅದು ಯೂಸ್ ಆಗಲಿಲ್ಲ, ಸುಮ್ಮನೆ ಅದು ಉಳಿತು. ಅದೇ ಮೊನ್ನೆ UB ಬಣಕಾರ್ ಸರ್ ಹೊಸದಾಗಿ MLA ಆದರೂ ಅವರು ಒಂದು 60 ಲಕ್ಷದಲ್ಲಿ ಕೆಳಗಿನ ರೋಡಿಗೆ ಹಾಕ್ಯಾರ. ಇದನ್ನು ನೆಕ್ಸ್ಟು ಅರ್ಜಿ ಎಲ್ಲ ಕೊಟ್ಟಿದ್ದೀವಿ, ಇದನ್ನು ಮಾಡೋ ಪ್ರಗತಿ ಅಂತದವು. ಬಟ್ ಇನ್ನೂ ಇಲ್ಲಿ ಡೆವಲಪ್ಮೆಂಟ್ ಏನಾಗಬೇಕಪ್ಪ ಅಂದ್ರೆ ದುರ್ಗಮ್ಮಂದು ಸಾವಿರಾರು ಜನ ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದ್ದಾರೆ. ಬೇರೆ ರಾಜ್ಯದಿಂದ ಬಂದರೆ ಅವ್ರು ಉಳ್ಕೊಳೋ ವ್ಯವಸ್ಥೆ ಮೊನ್ನೆಲ್ಲ ರೂಮ್ ಕಟ್ಟಿಸಿ ಒಂದು ತಡೆಗೋಡೆ ಬೇಕೇ ಬೇಕು, ಅದನ್ನು ಒಂದು ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಶಂಬಣ್ಣ, ಹಿರೇಕೆರೂರು. ಈ ಒಂದು ದುರ್ಗಾದೇವಿ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಇದು. ಅದು ಹಿರೇಕೆರೂರಲ್ಲಿ ಇದೆ. ಇಲ್ಲಿ ಸುಮಾರು ಮಂಗಳವಾರ ಮತ್ತು ಸೋಮವಾರ ಸುಮಾರು ಸಾವಿರಾರು ಭಕ್ತರು ಇಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಈ ಓಡಾಡುವ ಒಂದು ರಸ್ತೆಯಲ್ಲಿ ಇದು ತಡೆಗೋಡೆ ಒಂದು ನಿರ್ಮಾಣ ಆಗಬೇಕು. ಯಾಕಂತಂದರೆ ನಾಳೆ ಇಲ್ಲಿ ಶಾಲಾ ಮಕ್ಕಳು ಕೂಡ ಓಡಾಡ್ತವೆ. ಹಾಗಾಗಿ ಶಾಲಾ ಮಕ್ಕಳು ಮತ್ತು ಸುಮಾರು ಜನ ಓಡಾಡೋದ್ರಿಂದ ಮತ್ತು ಸುಮಾರು ವಾಹನಗಳು ಓಡಾಡೋದ್ರಿಂದ ಇದು ನಾಳೆ ಏನಾದರೂ ಕೆರೆ ತುಂಬಿದಾಗ ಏನಾದರೂ ತೊಂದರೆ ಆಗುತ್ತೆ. ಆದ ಕಾರಣದಿಂದ ಇಲ್ಲಿ ತಡೆಗೋಡೆ ನಿರ್ಮಾಣ ಆಗೋದು ಒಂದು ಸೂಕ್ತ ಅಂತ ನನ್ನ ಭಾವನೆ. ತಮ್ಮ ರವಿ ಬಸನಗೌಡರು. ಬಂದಾರಂತ ಫ್ರೀ ಇದ್ರೆ ಸರ್, ಈ ಬಂಗ್ಲೆಯಿಂದ ಏನೋ
ಒಂಥರ ನಿಖಾಪಿಗೆ ಬರ್ತಾರೆ. ನನಗಿಂದ್ರಿ ಕಾಲ ಹಾಗೆ ಬಾರಮ್ಮ ಈ ಕಡೆ ಯಾವ್ದು ಅನ್ಕಾಯಿ